ರಾಮಾಯಣದ ಪ್ರಕಾರ ರಾವಣನು ಸೀತೆಯನ್ನು ಅಪಹರಿಸಿದ ನಂತರ ಅಶೋಕ ವಾಟಿಕ ಎಂಬ ಸುಂದರ ತೋಟದಲ್ಲಿ ಇರಿಸಿದ್ದನು. ಈ ಅಶೋಕ ವಾಟಿಕ ಲಂಕೆಯ ಅತ್ಯಂತ ಸುಂದರ ಉದ್ಯಾನವನಗಳಲ್ಲಿ ಒಂದಾಗಿತ್ತು. ಸೀತಾಮಾತೆ ಅಲ್ಲಿ ರಾಮನಿಗೆ ದುಃಖದಿಂದ ಕಾಯುತ್ತಿದ್ದರು ಎಂದು ಉಲ್ಲೇಖವಾಗಿದೆ. ಇದೇ ಸ್ಥಳದಲ್ಲಿ ಹನುಮಂತನು ಮೊದಲ ಬಾರಿಗೆ ಸೀತೆಯನ್ನು ಭೇಟಿ ಮಾಡಿ ರಾಮನ ಉಂಗುರವನ್ನು ನೀಡಿ ರಾಮನು ನಿಮ್ಮನ್ನು ರಕ್ಷಿಸಲು ಬರುತ್ತಾನೆ ಎಂದು ಧೈರ್ಯ ತುಂಬಿದ್ದರು. ಹನುಮಂತನು ಅಶೋಕವಾಟಿಕೆಯಲ್ಲಿ ಹಲವಾರು ಮರಗಳನ್ನು ಧ್ವಂಸ ಮಾಡಿ ರಾವಣನ ಸೇನೆಯೊಂದಿಗೆ ಯುದ್ಧ ಮಾಡಿದ್ದಾನೆ ಎಂಬ ಕಥೆಯು ರಾಮಾಯಣದಲ್ಲಿ ಬರುತ್ತದೆ. ನಂತರ ರಾವಣನ ಆದೇಶದಿಂದ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಲಾಯಿತು. ಅದಾದ ಬಳಿಕ ಹನುಮಂತನು ಲಂಕೆಯ ಬಹುಭಾಗವನ್ನು ಸುಟ್ಟನು ಎಂದು ಹೇಳಲಾಗುತ್ತದೆ. ಇಂದಿನ ಶ್ರೀಲಂಕಾದ ಸೀತಾ ಎಲಿಯ ಪ್ರದೇಶವನ್ನು ಅಶೋಕವಾಟಿಕೆಗೆ ಸಂಬಂಧಿಸಿದ ಸ್ಥಳ ಎಂದು ಹಲವರು ನಂಬುತ್ತಾರೆ. ಇಲ್ಲಿ ಇರುವ ಸೀತಾ ಅಮ್ಮನ್ ಟೆಂಪಲ್ ಬಹಳ ಪ್ರಸಿದ್ಧವಾಗಿದೆ. ಕೆಲವು ಸ್ಥಳಗಳಲ್ಲಿ ಹನುಮಂತನ ಪಾದಚಿಹ್ನೆಗಳಂತಿರುವ ಗುರುತುಗಳನ್ನು ತೋರಿಸಲಾಗುತ್ತದೆ. ಆದರೆ ಇದಕ್ಕೆ ಸಂಪೂರ್ಣ ಪುರಾತತ್ವ ಸಾಕ್ಷ್ಯಗಳೂ ಇಲ್ಲ. ಇದು ರಾಮಾಯಣದ ಕಥೆಗಳು, ಸ್ಥಳೀಯ ನಂಬಿಕೆಗಳು ಮತ್ತು ಪುರಾಣದ ಆಧಾರದ ಮೇಲೆ ಪ್ರಸಿದ್ಧಿಯಾಗಿದೆ.